ತಮಿಳುನಾಡು ವಿಧಾನಸಭೆಯ ವಿರೋಧ ಪಕ್ಷ ನಾಯಕರಾಗಿ ಆಯ್ಕೆಯಾಗಿರುವಂತಹ ಉದಯನಿಧಿ ಸ್ಟಾಲಿನ್ ತಮ್ಮ ಕೀಳು ಅಭಿರುಚಿಯ ಮಾತುಗಳನ್ನು ಈಗಲೂ ಬಿಡ್ತಾ ಇಲ್ಲ. ಆ ಹುದ್ದೆಗೂ ಗೌರವ ಕೊಡ್ತಾ ಇಲ್ಲ. ಗೊತ್ತಿಲ್ಲ, ನೆಪೋಟಿಸಂ ಕಿಡ್ಡು, ಏನು ಮಾಡೋಕ್ಕಾಗತ್ತೆ. ಅಪ್ಪನ ಕಾರಣಕ್ಕೆ ಆ ಸ್ಥಾನ ಸಿಕ್ಕಿದೆ. ಈಗ ಮತ್ತೆ ಸನಾತನ ಧರ್ಮದ ಬಗ್ಗೆ ವಿವಾದಿತವಾಗಿ ಮಾತನಾಡಿರೋದು. ಸನಾತನ ನಿರ್ಮೂಲನೆ ಮಾಡಬೇಕು ಅಂತ ಉದಯನಿಧಿ ಕರೆ ಕೊಟ್ಟಿದ್ದಾರಂತೆ. ಈ ಕರೆಯನ್ನ ಕೇಳಿಸ್ಕೊಂಡು ಅವರ ತಾಯಿನೇ ಹೊಡಿಲಿಲ್ಲ ಅಂದ್ರೆ ಸಾಕು. ಯಾಕಂದ್ರೆ ಅವ್ರ ತಾಯಿ ಅತಿ ದೊಡ್ಡ ದೈವ ಭಕ್ತೆ. ಗುರುವಾಯೂರಿಗೆ ಅವರು ಪ್ರತಿ ತಿಂಗಳು ಹೋಗ್ತಾರೆ. ಅಲ್ಲಿ ದೊಡ್ಡ ದೊಡ್ಡ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಇವರು ನೋಡಿ ಯಾರನ್ನೋ ಮೆಚ್ಚಿಸೋದಕ್ಕೆ ಸನಾತನ ಧರ್ಮದ ಬಗ್ಗೆ ತಮ್ಮ ಕೀಳು ಅಭಿರುಚಿಯ ಹೇಳಿಕೆಯನ್ನ ಮುಂದುವರಿಸ್ತಾ ಇದ್ದಾರೆ. ಡಿಎಂಕೆ ಸೋತ್ರು ಕೂಡ ಉದಯನಿಧಿ ಸ್ಟಾಲಿನ್ ಬುದ್ಧಿ ಕಲಿತಾ ಇಲ್ಲ. ನಾಯಿವಾಲ ಡೊಂಕು ಅಂತಾರಲ್ಲ, ಹಾಗೆ ಈ ವ್ಯಕ್ತಿ ಮೈಯಲ್ಲಿ 3/4 kg ಮಾಂಸ ಇಲ್ಲ, ಮಾತಾಡೋದು ಸನಾತನ ಧರ್ಮದ ಬಗ್ಗೆ ಅನ್ನೋದು ವಿಪರ್ಯಾಸ. முன்னேற்ற கழகத்துடைய தலைமையில் தேர்தலை சந்திச்சு வென்ற தோழமை இயக்க சட்டமன்ற உறுப்பினருடைய ஆதரவோடு ஆட்சி அமைத்திருக்கக்கூடிய புதிய அரசிற்கும் மாண்பு முதலமைச்சர் அவர்களுக்கும் என்னுடைய வாழ்த்துக்களை நான் மீண்டும் தெரிவித்துக் கொள்கின்றேன். மாண்புமிகு பேரவைத் தலைவர் அவர்களுக்கும் பேரவை துணைத் தலைவர் அவர்களுக்கும் என்னுடைய நன்றி. உங்களுடைய பணிகள் சிறக்கட்டும். மீண்டும் என்னுடைய வாழ்த்துக்களை தெரிவித்துக் கொள்கிறேன். நன்றி, வணக்கம். வெல்க தமிழ், வாழ்க தமிழ்நாடு. மக்களை பிரிக்கும் சனாதனம் நிச்சயம் ஒழிக்கப்பட வேண்டும். நன்றி, வணக்கம். திராவிடம்